ಗೋಣಿ ಸೊಪ್ಪು ನಮಗ್ ಗೊತ್ತು ಅಂತ ಹೇಳೋರು 2 ಕ್ಯಾಟಗರಿ ಜನ ನಾನು ಗಮನಿಸಿರೋ ಹಾಗೆ. ಮೊದಲನೆಯವರು ಹಳ್ಳಿಯಲ್ಲಿ ಬೆಳೆದಿರೋ ಅಂಥವ್ರು, ಹಳ್ಳಿ ಪರಿಸರದಲ್ಲಿ ಇದ್ದವರು. ಅವ್ರಿಗೆ ಆರಾಮವಾಗಿ ಗೊತ್ತಿರುತ್ತೆ, ಧಾರಾಳವಾಗಿ ಗೊತ್ತಿರುತ್ತೆ, ನಮಗೆ ಗೊತ್ತಿರೋದಕ್ಕಿಂತನೂ ಜಾಸ್ತಿನೇ ಗೊತ್ತಿರುತ್ತೆ ಅವ್ರಿಗೆ ನಾರ್ಮಲ್ ಆಗಿ. ಓಕೆ, ಸೊ 2ನೇ ಕ್ಯಾಟಗರಿ ಜನ ಯಾರು ಅಂದರೆ ಸಿಟಿಲಿರೋರು ಅಂತ ದಯವಿಟ್ಟು ಅನ್ಕೋಬೇಡಿ. ತಾರಸಿ ತೋಟ ಯಾರು ಮಾಡ್ತಾ ಇರ್ತಾರೋ ಅಫ್ಕೋರ್ಸ್ ಅದರಲ್ಲಿ 99% ಜನಕ್ಕೆ ಗೊತ್ತಿರುತ್ತೆ ಗೋಣಿ ಸೊಪ್ಪು ಅಂದರೆ ಏನು ಅಂತ. ಸೊ ಏನು ಸ್ಪೆಷಲ್ ಹೆಂಗೆ ಗೊತ್ತಿರುತ್ತೆ ಅವ್ರಿಗೆ ಅಂದರೆ, ಸ್ಟಾರ್ಟಿಂಗ್ ನಾವೆಲ್ಲ ಗಿಡಗಳು ಹಾಕಿರ್ತೀವಿ, ಎಲ್ಲ ಹೂವಿನ ಗಿಡ, ಹಣ್ಣು, ತರಕಾರಿ ಎಲ್ಲ. ಬಟ್ ಯಾವುದೋ ಒಂದು ಕಳೆ ಗಿಡ ಬೆಳೆದ್ಬಿಡುತ್ತಪ್ಪ, ವಾರನೂ ಕಳೆ ಗಿಡ ತೆಗೆಯೋದೇ ಒಂದು ಉದ್ಯೋಗ. ಇದೇನು ಇಷ್ಟು ಸಾಫ್ಟ್ ಸ್ಟೆಮ್ ಇದೆ, ಸಖತ್ತಾಗಿದೆ ಗಿಡ ನೋಡೋಕ್ಕೆ, ಮತ್ತೆ ಬೇರು ಕೂಡ ತುಂಬ ಊರಿರಲ್ಲ. ಕಳೆ ಗಿಡ ಅಂತ ಅನ್ಕೊಂಡು ನಾವು ತೆಗಿಬೇಕಾದ್ರೆ ಎಷ್ಟು ಆರಾಮ್ಸೆ ಬಂದ್ಬಿಡುತ್ತೆ ಇದು ಮಣ್ಣಿಂದ. ಬಟ್ ಇದು ಏನು ಅಂತಾನೆ ನಮಗೆ ಗೊತ್ತಿಲ್ಲ ಅಂತ ಎಷ್ಟೋ ದಿನಗಳ ಕಾಲ ನಾನು ಇದನ್ನು ಬಿಸಾಕಿದ್ದೀನಿ. ತಾರಸಿ ತೋಟ ಮಾಡಿದವ್ರಿಗೆ ಖಂಡಿತ ಗೊತ್ತಿರುತ್ತೆ ಗೋಣಿ ಸೊಪ್ಪು ಕಳೆ ಅಂತ ನಾವು ಅನ್ಕೊಂಡಿರ್ತೀವಿ. ಯೂಶಲಿ ಮಳೆಗಾಲ ಟೈಮಲ್ಲೆಲ್ಲ ರಸ್ತೆನಲ್ಲಿ ಅಂದ್ರೆ ಟಾರ್ ರೋಡೇನೇ ಇರಬಹುದು, ಬಟ್ ಕಂಡು ಕಾಣದ ಹಾಗೆ ಎಲ್ಲೋ ಒಂದು ತಗ್ಗಲ್ಲಿ ಒಂಚೂರು ಮಣ್ಣು ಸೇರಿದೆ, ಮರಳಿದೆ, ಲೈಟ್ ಕಂಬದ ಸುತ್ತಮುತ್ತ ಎಲ್ಲ ಒಂದ್ ಸ್ವಲ್ಪ ಗಿಡ ಬೆಳ್ಕೊಂಡಿದೆ ಅಂದಾಗ ಒಂಚೂರು ಗಮನಿಸಿ ಅದು ಗೋಣಿ ಸೊಪ್ಪೆ ಆಗಿರುತ್ತೆ ಮ್ಯಾಕ್ಸಿಮಮ್ ಟೈಮು. ನಮ್ಗೆ ಗೊತ್ತಿರಲ್ಲ ಅಲ್ವಾ ಗೋಣಿ ಸೊಪ್ಪಿನ ಉಪಯೋಗ ಏನು ಅಂತ. ನಾವೇನ್ ಮಾಡ್ತೀವಿ, ಅದು ಆ ಗಿಡನ ನೋಡಿರ್ತೀವಿ ಬಟ್ ರಿಜಿಸ್ಟರ್ ಕೂಡ ಮಾಡ್ಕೊಂಡಿರಲ್ಲ. ಬಟ್ ಯಾವಾಗ ನಾವು ಕಳೆ ಗಿಡ ಅಂತ ಅದನ್ನ ಕೀಳ್ತಾ ಯಾವುದೋ ಒಂದು ಫೈನ್ ಟೈಮ್ ಯಾರಾದ್ರೂ ನಮ್ಗೆ ಅಯ್ಯೋ ಇದು ಗೋಣಿ ಸೊಪ್ಪು ಫಸ್ಟ್ ಕ್ಲಾಸ್ ಆಗಿ ಸಲಾಡ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಹುಳಿಗೆ ಹಾಕ್ತಾರೆ ಅಂತೆಲ್ಲ ಹೇಳ್ದಾಗ ನಮಗ್ ತಲೆಗೆ ತಾಕತ್ತೆ, ಹೌದಲ್ವಾ ಉಪಯೋಗಿಸ್ಬೇಕಲ್ವಾ ನಾವು ಅಂತ. ಈ ಗೋಣಿ ಸೊಪ್ಪಿನ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ಕೆಲವು ಸೊಪ್ಪುಗಳನ್ನ ಬೀಜವನ್ನ ಬಿತ್ತಿ ಗಿಡವನ್ನ ಪಡಿಬಹುದು. ಕೊತ್ತಂಬರಿ ಸೊಪ್ಪು ಇರ್ಬೋದು, ಅಥವಾ ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು, ಈ ರೀತಿ. ಇನ್ನು ಕೆಲವು ಸೊಪ್ಪುಗಳನ್ನ ಅಂದ್ರೆ ಈ ಪುದೀನ ಮತ್ತೆ ದೊಡ್ಡಪತ್ರೆ ಇವುಗಳನ್ನೆಲ್ಲ ಕಡ್ಡಿಯನ್ನ ಬಿತ್ತೋದ್ರಿಂದ ಗಿಡವನ್ನ ಪಡಿಬಹುದು. ಆದ್ರೆ ಈ ಗೋಣಿ ಸೊಪ್ಪು ಹಾಗಲ್ಲ, ಬೀಜನ ಬಿತ್ತೋದ್ರಿಂದಾನು ಗಿಡ ಸಿಗತ್ತೆ, ಹಾಗೆ ಬಲಿತಿರುವ ಗೋಣಿ ಸೊಪ್ಪಿನ ಒಂದು ಕಡ್ಡಿಯನ್ನ ಬಿತ್ತೋದ್ರಿಂದಾನು ಆರಾಮವಾಗಿ ಗಿಡವನ್ನ ಪಡಿಬಹುದು. ಗೋಣಿ ಸೊಪ್ಪು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ತಾರಸಿ ತೋಟದಲ್ಲಿ ನಾವು ಬೀಜನೇ ಬಿತ್ತಿರೋದಿಲ್ಲ. ಅದೇನಪ್ಪ ಕಳೆ ಬಿಟ್ಟಂಗೆ ಇಷ್ಟೊಂದೆಲ್ಲ ಬಿಡುತ್ತಲ್ಲ, ನಾವು ಬೀಜನೇ ಹಾಕಿಲ್ದೆ ಅಂತ ಯೋಚನೆ ಮಾಡ್ತೀವಿ. ಯಾಕೆ ಅಂದ್ರೆ ಇದರ ಬೀಜ ಪ್ರಸರಣ ಬಹಳ ಫಾಸ್ಟ್ ಆಗುತ್ತೆ. ಮಳೆಗಾಲದಲ್ಲಿ ಇದು ಬೆಳೆಯೋದು ತುಂಬಾ ಜಾಸ್ತಿ. ಪ್ರತಿಯೊಂದು ಗೋಣಿ ಗಿಡದಲ್ಲೂ ಅಸಂಖ್ಯ ಹೂವುಗಳಿರುತ್ತೆ, ತುಂಬಾ ಜಾಸ್ತಿ ಹೂವು ಇರುತ್ತೆ. ಮತ್ತೆ ಪ್ರತಿ ಹೂವಲ್ಲೂ ಒಂದೊಂದು ಬೀಜ ಬಿಡುತ್ತೆ ಅಂತ ಅನ್ಕೋಬೇಡಿ, ಒಂದೊಂದು ತೆನೆಯಷ್ಟು ಬೀಜ ಬಿಡುತ್ತೆ. ತೆನೆ ಅಂದ್ರೆ ಅದ್ ನೀವು ಎಣಿಸಿದ್ರೆ ಮೇ ಬಿ ಒಂದೇ ಒಂದು ಹೂವಿನಲ್ಲೇ 100 ಬೀಜಗಳು ಕಾಣಿಸುತ್ತೆ ನಮ್ಗೆ. ಸೊ ಒಂದು ಗಿಡದಲ್ಲಂತೂ ಸಾವಿರಾರು ಬೀಜಗಳು. ಮತ್ತೆ ಈ ಒಣಗತ್ತಲ್ಲ ತೆನೆಗಳು, ಒಣಗದ ಮೇಲೆ ಗಾಳಿಯಲ್ಲಿ ಆರಾಮವಾಗಿ ಬೀಜ ಪ್ರಸರಣ ಕ್ರಿಯೆ ಆಗತ್ತೆ. ಜೋರ ಗಾಳಿ ಬೀಸ್ತಾ ಅಲ್ಲೆಲ್ಲೋ ದೂರದಲ್ಲಿ ಯಾರ್ದೋ ಟೆರೆಸ್ ಗಾರ್ಡನ್ ಅಲ್ಲಿ ಗೋಣಿ ಸೊಪ್ಪಿನ ಗಿಡ ಇತ್ತು ಅಂತ ಅನ್ಕೊಳ್ಳಿ, ಗಾಳಿ ಜೊತೆ ಅದು ನಮ್ಮನೆ ಗಾರ್ಡನ್ಗೆ ಬರುತ್ತೆ, ನಮ್ಮನೇಲಿ ಆರಾಮವಾಗಿ ಬೆಳೆಯುತ್ತೆ. ಇಲ್ಲಿ ಮತ್ತೊಂದು ಪಾಯಿಂಟ್ ಏನ್ ನೆನಪಲ್ಲಿ ಇಟ್ಕೋಬೇಕು ಅಂದ್ರೆ, ಮೆಂತ್ಯ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವುಗಳನ್ನೆಲ್ಲ ನಾವು ಕೀಳ್ಬೇಕಾದ್ರೆ ಸೊಪ್ಪನ್ನ ಮಾತ್ರ ಕೀಳಲ್ಲ, ಬೇರಿನ ಸಮೇತ ಕಿತ್ಬಿಡ್ತೀವಿ. ಅಂದ್ರೆ ಒಂದು ಬೀಜದಿಂದ ಒಂದು ಗಿಡ ಅಷ್ಟೇ ಅದರ ಲೈಫ್. 2 ಸಾರ್ತಿ 3 ಸಾರ್ತಿ ಬೆಳೆ ತೆಗಿತೀವಿ ಅಂದ್ರೆ ಅವೆಲ್ಲ ಆಗಲ್ಲ. ಬಟ್ ಪುದೀನ ಸೊಪ್ಪಲ್ಲಿ, ಆಮೇಲೆ ಗೋಣಿ ಸೊಪ್ಪಲ್ಲಿ ಎಲ್ಲ ಬೇರಿನ ಸಮೇತ ನೀವು ಗಿಡವನ್ನ ತೆಗಿಬಾರ್ದು. ಬೇರೆ ಅದ್ರ ಪಾಡಿಗದಿರ್ಲಿ, ಮೇಲ್ಗಡೆ ಇರೋ ಕಡ್ಡಿಗಳನ್ನು ಮಾತ್ರ ಮುರ್ಕೊಂಡು ಅಡಿಗೆಗೆ ಬಳಸ್ಬೇಕು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಾವು ಅಡುಗೆಗೆ ಗೋಣಿ ಸೊಪ್ಪನ್ನ ಬಳಸ್ತಾ ಇದೀವಿ ಅಂದ್ರೆ 2 ಭಾಗಗಳನ್ನ ಹಾಕ್ಬೇಕು. ಮೊದಲನೇದು ಎಲೆ, ಎರಡನೇದು ಆ ಸಣ್ಣದಾಗಿರೋ ಕಾಂಡ, ಒಂಥರ ಬ್ರೌನಿಶ್ ಮತ್ತೆ ಅಥವಾ ತಿಳಿ ಹಸಿರು ಬಣ್ಣದ ಕಾಂಡ ಇರುತ್ತಲ್ಲ, ಇದು 2ನ್ನೇ. ಅಪ್ಪಿ ತಪ್ಪಿ ತೆನೆನ ಹಾಕಕ್ ಹೋಗ್ಬಿಡಿ. ಅಂದ್ರೆ ಅದು ವಿಷ ಅಂತ ಹೇಳ್ತಾ ಇಲ್ಲ, ತೆನೆ ಅಗತ್ಯ ಇಲ್ಲ, ಅದು ಬೇಯೋದು ಇಲ್ಲ, ಹಲ್ಲಿಗೆ ಸಿಕ್ಬಿಡುತ್ತೆ, ಒಂಥರ ಆ ಟೇಸ್ಟ್ ನಾವು ಎಂಜಾಯ್ ಮಾಡಕ್ಕೆ ಆಗಲ್ಲ, ಹಾಗೆ ಮಾಡ್ಬಿಡುತ್ತೆ. ಸೊ ಹಾಕ್ಬೇಕಾಗಿರೋದು ಎಲೆ ಮತ್ತೆ ಸಾಫ್ಟ್ ಆಗಿರುವಂತಹ ಸ್ಟೆಮ್, ಇವೆರಡನ್ನ ಮಾತ್ರ. ನಾನು ಏನ್ ಮಾಡ್ತೀನಿ ಅಂದ್ರೆ ಎಲೆ ಮತ್ತೆ ಕಾಂಡನ ಬಿಡಿಸ್ಕೊಂಡ್ಬಿಡ್ತೀನಿ, ಎಲೆ ಮತ್ತೆ ಕಡ್ಡಿಗಳನ್ನ. ಆ ಮಧ್ಯದಲ್ಲಿ ತೆನೆ ಮತ್ತೆ ಹೂವಿನ ಭಾಗ ಇರುತ್ತಲ್ಲ, ವಾಪಸ್ ಅಷ್ಟನ್ನು ಪಾಟಿಗೆ ಹಾಕ್ತೀನಿ, ಬಂದ್ರೆ ಗಿಡ ಇಲ್ಲೇ ಬರ್ಲಿ ಅಂತ. ಇನ್ನು ಎಲ್ಲಾ ಸೊಪ್ಪಲ್ಲೂ ಇರೋ ಹಾಗೆ ನಾರಿನಾಂಶ, ಕಬ್ಬಿಣಾಂಶ, ಕ್ಯಾಲ್ಸಿಯಂ ಈ ಸೊಪ್ಪಲ್ಲೂ ಹೇರಳವಾಗಿದೆ.
ನಾ ಆಗ್ಲೇ ಹೇಳ್ದಾಗೆ ಸಲಾಡ್ಗೆ ಈ ಸೊಪ್ಪನ್ನ ಹಸಿಯಾಗಿ ಹಾಕ್ಬೋದು, ಅಥವಾ ಈ ಸೊಪ್ಪನ್ನ ಒಂಥರ ಬಿಡಿಸ್ಕೊಂಡು ಬೋಂಡಕ್ಕೆ ಕೂಡ ಹಾಕ್ಬೋದು. ಬೋಂಡ ಹಿಟ್ಟಿಗೆ ಇದನ್ನು ಕಲಿಸ್ಬಿಟ್ಟು ಗ್ರೀನ್ ಆಗಿರೋ ಸಖತ್ತಾಗಿರೋ ಬೋಂಡ ತಿನ್ಬೋದು. ಆಮೇಲೆ ಈ ಹಲ್ಲು ನೋವು ಬಂದಾಗ ಈ ಸೊಪ್ಪನ್ನ ಜಗಿಯೋದ್ರಿಂದ ಹಲ್ಲು ನೋವು ಉಪಶಮನ ಆಗತ್ತೆ ಅಂತ. ಹುಳುಕ್ ಹಲ್ಲು ಹೋಗುತ್ತೆ ಅಂತೆಲ್ಲ ದಯವಿಟ್ಟು ಅನ್ಕೋಬಿಡಿ, ನೋವು ಉಪಶಮನ ಆಗತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಕೀಟಗಳು ಕಚ್ಚಿದಾಗ ಒಂಚೂರು ಈ ದೊಡ್ಡಪತ್ರೆ ಸೊಪ್ಪು ಯಾವ ಥರ ನಾವು ಯೂಸ್ ಮಾಡ್ತೀವೋ ಬಿಸಿ ಮಾಡಿಬಿಟ್ಟು ಅದರಲ್ಲಿ ರಸ ತೆಗೆದು ನಮ್ಮ ಚರ್ಮಕ್ಕೆಲ್ಲ ಹಚ್ಕೊಳ್ಳೋದ್ರಿಂದ ಆ ಕಡಿತ ಹೋಗುತ್ತೆ ಅಂತಾರಲ್ಲ, ಈ ಸೊಪ್ಪಲ್ಲೂ ಸೇಮ್ ಪ್ರಾಪರ್ಟೀಸ್ ಇದೆ. ಇದನ್ನು ಅಷ್ಟೇ ಒಂಚೂರು ಬಿಸಿ ಮಾಡಿ, ಒಂದು ಬಾಣಲೆನಲ್ಲಿ ಒಂಚೂರು ಬಿಸಿ ಮಾಡಿ ಇದನ್ನ ರಸವನ್ನ ತೆಗೆದು ಕೀಟ ಕಚ್ಚಿರೋಂಥ ಜಾಗಕ್ಕೆ ಹಚ್ಕೋಬಹುದು. ಕನ್ನಡದಲ್ಲಿ ಒಂದು ಗಾದೆ ಇದೆ, ತೋಟ ಶೃಂಗಾರ ಒಳಗೆ ಗೋಣಿ ಸೊಪ್ಪೆ. ಅದರ ಅರ್ಥ ಏನು ಅಂದ್ರೆ, ತೋಟ ನೋಡಕ್ ಇಷ್ಟು ಚೆನ್ನಾಗಿದೆ, ಹೊರಗಡೆಯಿಂದ ಎಲ್ಲ ನೋಡಿದ್ರೆ ಎಕರೆ ಗಟ್ಲೆ ತೋಟ, ತುಂಬಾ ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡಿದ್ದಾರೆ, ಬೇಲಿ ಎಲ್ಲ ಹಾಕಿದ್ದಾರೆ, ಕುರಿ ಬರಬಾರ್ದು, ಹಸು ಬರಬಾರ್ದು ಅಂತ. ಬಟ್ ಒಳಗಡೆ ಬೆಳೆದಿರೋದು ಗೋಣಿ ಸೊಪ್ಪ. ಅದರ ಅರ್ಥ ಗೋಣಿ ಸೊಪ್ಪು ತುಂಬಾ ಕಮ್ಮಿದು ಅಂತ ಅಲ್ಲ ಹೇಳ್ತಿರೋದು. ಗೋಣಿ ಸೊಪ್ಪನ್ನ ಬೆಳೆಸೋದಕ್ಕೆ ಶ್ರಮನೇ ಬೇಡ, ತೋಟದಲ್ಲಿ ಎಲ್ಲಿ ಬೇಕಾದ್ರೂ ಅದು ಬೆಳೆಯುತ್ತೆ. ಎಷ್ಟು ಕಮ್ಮಿ ನೀರಿದ್ರೂ ಬೆಳೆಯುತ್ತೆ, ಎಷ್ಟು ಕಮ್ಮಿ ಜಾಗ ಇದ್ರೂ ಬೆಳೆಯುತ್ತೆ. ಗೋಣಿ ಸೊಪ್ಪನ್ನ ಹಾಕೋದಕ್ಕೇನೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡೋ ಅಗತ್ಯ ಇಲ್ಲ, ತೋಟದಲ್ಲಿ ಬೇರೆನೂ ಬೆಳಿಬೋದಾಗಿತ್ತು ಅಂತ. ಬಟ್ ನಾವಿದನ್ನ ಕೇಳಿಸ್ಕೊಂಡಾಗ ಫಸ್ಟ್ ಅನ್ಕೊಳ್ಳೋದು ಗೋಣಿ ಸೊಪ್ಪ, ಏನೂ ಯೂಸ್ ಇಲ್ಲ. ಜಸ್ಟ್ ಲೈಕ್ ಕರ್ಬೇನ್ ಸೊಪ್ಪು, ಅಡಿಗೆಗೆ ಹಾಕ್ತಿವಿ, ಊಟ ಮಾಡ್ಬೇಕಾದ್ರೆ ಕರ್ಬೇನ್ ಸೊಪ್ಪನ್ನು ತೆಗೆದಿರ್ತೀವಿ, ಈ ತರ ಅಂತ. ಬಟ್ ಅದರ ಅರ್ಥ ಇದಲ್ಲ. ಗೋಣಿ ಸೊಪ್ಪು ಎಲ್ಲಾ ಹವಾಮಾನದಲ್ಲಿ ಬೆಳೆಯುತ್ತೆ ಅಂತ ಅನ್ನದೇ ಹೋದ್ರು ನೀರ್ ಇದ್ದ ಕಡೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ಮಣ್ಣು ಹದವಾಗಿರೋ ಮಣ್ಣಿದೆ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ, ಸಕ್ಕತ್ತಾಗಿ ಬೆಳೆಯುತ್ತೆ. ಸೊ ಸಾಧ್ಯ ಆದ್ರೆ ನೆಕ್ಸ್ಟ್ ಟೈಮು ರಸ್ತೆ ಬದಿಯಲ್ಲಿ ನಿಮ್ಗೇನಾದ್ರೂ ಗೋಣಿ ಸೊಪ್ಪು ಕಂಡು ಬಂದ್ರೆ ಅದು ತಂದು ಅಡುಗೆ ಮಾಡಿ ಅಂತ ನಾನಂತೂ ಹೇಳಲ್ಲ, ಆ ಥರ ಅಲ್ಲ. ಆ ತೆನೆಗಳನ್ನ ಕಿತ್ಕೊಂಡು ಬನ್ನಿ, ಆರಾಮವಾಗಿ ಆ ತೆನೆಗಳನ್ನ ಬಿಡಿಸ್ಕೊಂಡು ಸೂಕ್ಷ್ಮವಾಗಿರುತ್ತಲ್ಲ ಬೀಜಗಳು, ಆ ಬೀಜನ ಒಂದು ಪಾಟಲ್ಲಿ ಉದುರಿಸಿ. ಆಲ್ರೆಡಿ ಪಾಟಲ್ಲಿ ಗಿಡ ಇದ್ರೂ ಪರವಾಗಿಲ್ಲ, ಬಟ್ ಪಾಟಲ್ಲಿ ಉದುರಿಸಿ. ನೀವೇ ಗಮನಿಸ್ತೀರಾ ಎಷ್ಟು ಫಾಸ್ಟ್ ಆಗಿ ಗೋಣಿ ಸೊಪ್ಪಿನ ಗಿಡ ಬೆಳೆಯುತ್ತೆ ಅಂತ. ಹಾಗಾದ್ರೆ ಮಕ್ಕಳೇ, ಗೋಣಿ ಸೊಪ್ಪನ್ನ ಹೇಗೆ ಬೆಳೆಯೋದು ಅನ್ನೋದು ನಿಮಗೆ ಈಗ ಗೊತ್ತಾಗಿದೆ. ಮುಂದಿನ ವಿಡಿಯೋನಲ್ಲಿ ಗೋಣಿ ಸೊಪ್ಪಿಗೂ ಕೂಡ ಹುಳ ಬರುತ್ತೆ, ಆ ರೀತಿ ಹುಳ ಬಂದಾಗ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ.